ಕರುನಾಡ ಕಿರಣ ನಾಡು ನುಡಿ ಸುದ್ದಿ ಸ್ವಾರಸ್ಯ. ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ನಾಗೂರ ಗ್ರಾಮದಲ್ಲಿ ವಿಶ್ವಗುರು ಬಸವಣ್ಣ ಮೂರ್ತಿ ಉದ್ಘಾಟನಾ ಸಮಾರಂಭದಲ್ಲಿ ಬಹಳ ಅದ್ದೂರಿಯಾಗಿ ಲೋಕಾರ್ಪಣೆಯಾಯಿತು. ಮುತ್ತೈದೆಯರಿಂದ ಕಳಸ, ಡೊಳ್ಳು ಕುಣಿತ, ಡಿಜೆ ಕುಣಿತದ ಮುಖಾಂತರ ಉದ್ಘಾಟಿಸಿದರು. ನಂತರ ನಡೆದ ಉದ್ಘಾಟನಾ ಸಮಾರಂಭದಲ್ಲಿ ಹಾರಕೋಡ ಚೆನ್ನವೀರ ಶಿವಾಚಾರ್ಯ, ಬಾಲ್ಕಿಯ ಗುರುಬಸವಲಿಂಗ ಪಟ್ಟದೇವರು, ಹಲಸೂರಿನ ಶಿವಾನಂದ ಸ್ವಾಮೀಜಿ, ಬಬಲಾದ ಗುರುಪಾದಲಿಂಗ ಶಿವಯೋಗಿ, ಹವಾ ಮಲ್ಲಿನಾಥ್ ಮಹಾರಾಜ್, ಭರತನೂರ್ ಚಿಕ್ಕ ಗುರು ನಂಜೇಶ್ವರ ಸ್ವಾಮೀಜಿ, ನಾಗೂರು ಅಲ್ಲಮಪ್ರಭು ಲಿಂಗೇಶ್ವರ ಸ್ವಾಮೀಜಿ, ಶ್ರೀನಿವಾಸ ಸರಡ್ಗಿ, ಅಪ್ಪಾರಾವ್ ದೇವಿಮುತ್ಯ, ಮಂಟಾಳ್ ಅಭಿನವ, ಚೆನ್ನಬಸವ ಸ್ವಾಮೀಜಿ, ಮಹಾಗಾಂವ್ ವಿರೂಪಾಕ್ಷ ದೇವರು, ಗ್ರಾಮೀಣ ಶಾಸಕ ಬಸವರಾಜ್ ಮತ್ತಿಮುಡ, ವಿಧಾನ ಪರಿಷತ್ ಮಾಜಿ ಸದಸ್ಯ ಅಮರನಾಥ್ ಪಾಟೀಲ್, ಮಾಜಿ ಸಚಿವ ರೇವೋನಾಯಕ್ ಬೆಳಮಗಿ, ಶಿವಪ್ರಭು ಪಾಟೀಲ್, ವೈಜನಾಥ್ ತಡಕಲ್, ವೀರಶೈವ ಸಂಘಟನಾ ವೇದಿಕೆ ರಾಜ್ಯ ಘಟಕದ ಅಧ್ಯಕ್ಷ ರವಿ ಬಿರಾದಾರ್, ಉಪಾಧ್ಯಕ್ಷೆ ದಿವ್ಯಾ ಹಾಗರ್ಗಿ, ಅರುಣ್ ಕುಮಾರ್ ಪಾಟೀಲ್, ಶಿವಕುಮಾರ್ ದೋಶೆಟ್ಟಿ, ಗುರು ಮಾಟೂರ್, ಶಾಂತಾಬಾಯಿ ಹಾಲಮಠ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕಿರಣ್ ಕುಮಾರ್ ಹೊಸಮನಿ, ಸತೀಶ್ ಸೋರಡೆ, ಮಲ್ಲಿಕಾರ್ಜುನ್ ಮರತೂರ್ಕರ್ ಇತರರು ಹಾಜರಿದ್ದರು. ಸಮಾಜ ಇದ್ರೇ ಎಲ್ಲ. ಇವತ್ತು ನಮ್ಮ ಸಮಾಜದ ಒಂದು ಮೂರ್ತಿ, ಒಬ್ಬ ಬಸವಣ್ಣ ಅಣ್ಣ ಬಸವಣ್ಣನವರ ಒಂದು ಮೂರ್ತಿ ಉದ್ಘಾಟನೆಗೆ ನೀವು ಕರೆದಾಗ, ನೀವು ಕನಿಷ್ಠ ಒಂದು ಬಂದವರು ಮನೆಗೆ ಬಂದವರಿಗೆ ಒಂದು ಸೌಜನ್ಯವಾಗಿ ಕೂಡ ನೀವು ನಡ್ಕೊಳ್ಳೋದ ಮತ್ತೆ ಇನ್ನೂ ಸಹ ಬಂದಿಲ್ಲ. ಬಹಳ ದುಃಖ ಆಗ್ತಾ ಇದೆ. ಇದು ನನ್ನ ಮಾಧ್ಯಮ ಮಿತ್ರರಿದ್ದಾರೆ, ನಾನು ಖಂಡಿತವಾಗಿ ಹೇಳ್ತೀನಿ, ಇದನ್ನು ದಯವಿಟ್ಟು ಬರೀಬೇಕು. ಅವ್ರು ಎಲ್ಲರ ಮುಂದಿನ ದಿನಗಳಲ್ಲಿ ಈ ತರ ಸಮಾಜದ ಕೆಲಸ ಬಸವಣ್ಣನವರ ಒಂದು ಯಾವುದೇ ಒಂದು ಇದ್ರೆ ಎಲ್ಲರೂ ಬರಬೇಕು. ಏನೇ ಒತ್ತಡಗಳು ಇರಲಿ, ಬಂದು ಒಂದು 10 ನಿಮಿಷ ಟೈಮ್ ಕೊಟ್ಟರೆ ಒಂದು ಉದ್ಘಾಟನೆ ಮಾಡಿ ಹೋಗ್ಬೋದಿತ್ತು. ಅದು ಬಹಳ ದುರ್ದೈವದ ಸಂಗತಿ. ನಮ್ದು ಕರ್ನಾಟಕ ರಾಜ್ಯದಲ್ಲಿ ಅತಿ ದೊಡ್ಡ ಸಮಾಜ ವೀರಶೈವ ಲಿಂಗಾಯತ ಸಮಾಜ ಅಂತ ನಾವು ಹೇಳ್ಕೊತೀವಿ. ಮೊನ್ನೆ ತಾರೆ ದಾವಣಗೆರೆಯಲ್ಲಿ ಎಲ್ಲ ಪಂಚಪೀಠಾಧಿಪತಿಗಳು ಮತ್ತು ಎಲ್ಲ ಶಿವಾಚಾರ್ಯರ ಒಂದು ಶೃಂಗಸಭೆ ನಡೀತು. ಏನು ನಡೀತು? ಎಲ್ಲರೂ ಒಗ್ಗಟ್ಟಾಗಿರ್ಬೇಕು, ಎಲ್ಲರೂ ಒಂದಾಗಿ ಹೋಗ್ಬೇಕು, ಆವಾಗಲೇ ನಮ್ಮ ಸಮಾಜ ಉಳಿಯೋಕೆ ಸಾಧ್ಯವಿದೆ ಅಂತ ಒಂದು ಶೃಂಗಸಭೆ ಕೂಡ ನಡೆದಿದೆ. ಆದರೆ ಇವತ್ತಿನ ಈ ಒಂದು ಸಮಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ನಮ್ಮ ಸಮಾಜದ ಶಾಸಕರುಗಳು ಯಾರೊಬ್ಬರು ಕೂಡ ಇಲ್ಲಿ ಬಂದಿಲ್ಲ. ಬಹಳ ದುಃಖದ ಸಂಗತಿ. ಮುಂದೆ ಬರ್ತಕ್ಕಂಥ ದಿನದಲ್ಲಿ ಇದು ಆಗಬಾರ್ದು. ಈ ರೀತಿ ಏನಾದ್ರು ಆಗ್ತಾ ಹೋದ್ರೆ ನಾವೆಲ್ಲ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಸಮಾಜದ ಪ್ರಮುಖರು, ಯುವಕರು, ತಾಯಂದಿರು, ಇಂಥ ಒಬ್ಬ ಶಾಸಕರುಗಳು ಯಾರೇ ಇರಲಿ, ಸಮಾಜದ ಶಾಸಕರುಗಳು ಸಮಾಜದ ಕೆಲಸಕ್ಕೆ ಬಂದಿಲ್ಲ ಅಂದ್ರೆ ಏನಕ್ಕೆ ಬರ್ತಾರೆ ಅವರು? ಅವರಿಗೆಲ್ಲ ನಾವು ಬಹಿಷ್ಕಾರ ಹಾಕ್ಬೇಕು. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಶ್ರಮಿಸಬೇಕು. ಇದು ಧಾರ್ಮಿಕ ಸಭೆ, ಧಾರ್ಮಿಕ ವೇದಿಕೆ ಇದೆ. ಆದ್ರೂ ಬಹಳ ನೋವಿನಿಂದ ನಾನು ಮಾತಾಡ್ತಾ ಇದ್ದೀನಿ. ಇದು ಯಾರು ಅನ್ಯತಾ ಭಾವಿಸಬಾರದು. ನಾವು ಸಮಾಜ ಒಂದಾದಾಗ ಮಾತ್ರ ನಾವು ಇಲ್ಲಿ ಬಾಳಲು ಬದುಕಲು ಸಾಧ್ಯ ಇದೆ. ವಿಶ್ವಗುರು ಅಣ್ಣ ಬಸವಣ್ಣನವರ ಮೂರ್ತಿ ಅನಾವರಣ ಕಾರ್ಯಕ್ರಮ ಚೆನ್ನೈಗೆ ಕಾರ್ಯಕ್ರಮ ಆಯೋಜನೆ ಮಾಡಿರುವಂತಹ ಎಲ್ಲ ಸಮಿತಿಯ ಸದಸ್ಯರು, ಅಧ್ಯಕ್ಷರು ಮತ್ತು ಗ್ರಾಮದ ಎಲ್ಲ ಹಿರಿಯರು, ಎಲ್ಲರಿಗೂ ಶರಣಾರ್ಥಿಗಳು. ದುಡಿಯುವ ಕಾಯಕ ಜೀವಿಗಳನ್ನು ಸಂಘಟನೆ ಮಾಡಿ ಶಿಕ್ಷಣ ನೀಡಿದ್ದು ಅಣ್ಣ ಬಸವಣ್ಣನವರು. ಅಕ್ಕ ಮಾದೇವಿ ಸಂಘವೇ ಸೇರಿ ನೂರಾರು ಮಹಿಳೆಯರಿಗೆ ಅನುಭವ ಮಂಟಪದಲ್ಲಿ ಅವಕಾಶ ನೀಡಿ ಸ್ತ್ರೀ ಸಮಾನತೆ ನೀಡಿದ್ದು ಅಣ್ಣ ಬಸವಣ್ಣನವರು. ಮಾದರ ಚೆನ್ನಯ್ಯ ಮತ್ತು ಸಂಗರ ಹಳ್ಳಿಯ ಸೇರಿದಂತೆ ದಲಿತ ಶರಣರಿಗೆ ಅವಕಾಶ ನೀಡಿ ಸಮಾನತೆಯನ್ನು ಸಾರಿದ್ದು ಅಣ್ಣ ಬಸವಣ್ಣನವರು. ವಚನಗಳ ಮೂಲಕ ಶಾಂತಿ, ಸೌಹಾರ್ದತೆ, ಧ್ಯೇಯ ಕಾಯಕದ ಮಹತ್ವವನ್ನು ಸಾರಿದು ನಮ್ಮ ಬಸವಣ್ಣನವರು.
ಅಂದು ಬಸವಣ್ಣವರು ರಚಿಸಿದ ಅನುಭವ ಮಂಟಪ ಸ್ಫೂರ್ತಿಯಾಗಿ ಇಟ್ಟುಕೊಂಡು ಪ್ರಧಾನಿ ಶ್ರೀ ನರೇಂದ್ರ ಮೋದಿಜಿ ಅವರು ದೆಹಲಿಯಲ್ಲಿ ಭಾರತ ಮಂಟಪ ಕಟ್ಟಿಸಿದ್ದಾರೆ. ನಮ್ಮ ಹಿಂದಿನ ಮುಖ್ಯಮಂತ್ರಿಗಳಾದಂಥ ಶ್ರೀ BS ಯಡಿಯೂರಪ್ಪಜಿ ಅವರು ಬಸವ ಕಲ್ಯಾಣ ಮಂಟಪದಲ್ಲಿ ಅನುಭವ ಮಂಟಪ ಕಟ್ಟಿಸಲು ಅಡಿಗಲ್ಲ ಕಟ್ಟಿಸಿದ್ದಾರೆ. ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರ